ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ವಾಪಸ್ ಎಲೆಕ್ಷನ್ ಕಮಿಷನ್ಗೆ ಇವತ್ತು ದೂರು ಕೊಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಸರ್. ನಿನ್ನೆ ಇವರು ಪ್ರಮಾಣ ಸಭೆ ಇದಾಯ್ತು ಯುವರಾಜ್ ಅವರು, ಬಟ್ ವಿಚಾರ ಸರಿ ಇಲ್ಲ ಅನ್ನೋ ದಾಟಿಯಲ್ಲಿ ದೂರು ಕೊಡೋದಕ್ಕೆ ಪ್ಲಾನ್ ಆಗಿದೆ. ಇಲ್ಲ, ಅವರು ಈಗ ಕೋರ್ಟಿಗೆ ಹೋಗ್ತಾರೆ. ಅವರು ಕಂಪ್ಲೇಂಟ್ ಕೊಡ್ತಾರೆ ಎಲೆಕ್ಷನ್ ಕಮಿಷನ್ಗೆ. ಅವರು ಕಂಪ್ಲೇಂಟ್ ಕೊಟ್ಟು ನಂತರ ಕೋರ್ಟಿಗೆ ಹೋಗ್ತಾರೆ. ಅವರ ಇದು ಏನಿದೆ ಅದನ್ನು ಅವ್ರು ಮಾಡ್ಕೊಳ್ತಾರೆ. ಯಾಕೆಂದರೆ ಅವರ ದೃಷ್ಟಿಯಲ್ಲಿ ಎಲೆಕ್ಷನ್ ಕಮಿಷನ್ನು ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಯಾರು ಅಬ್ಸರ್ವರ್ಸ್ ಬಂದಿದ್ರು ಅವರಿಗೆ ಅಂತೇಳಿ ಅವರ ಅಲಿಗೇಷನ್ ಇದೆ. ಅದಕ್ಕಾಗಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಅದನ್ನು FIR ಕೂಡ ಮಾಡಿದ್ದೀವಿ. ಅದು ತನಿಖೆ ನಡೆಯುತ್ತೆ. ಒಂದು ವೇಳೆ ತನಿಖೆಯಲ್ಲಿ ಅವರೇನಾದರೂ ಮ್ಯಾನಿಪ್ಯುಲೇಟ್ ಮಾಡಿರೋದು ಪ್ರೂವ್ ಆದರೆ ಮತ್ತೆ ಅದು ಬೇರೆ ರೀತಿಯಲ್ಲಿ ಆಗುತ್ತೆ. ಸರ್, ತಮಿಳುನಾಡಿಗೆ ಬಂದಾಗ ಸರ್, ದಶಕಗಳಿಂದ ಸ್ನೇಹಿತರಾಗಿದ್ದಂತ DMK ಮತ್ತೆ ಕಾಂಗ್ರೆಸ್ ಈಗ ಎರಡು ಭಾಗ ಆಯ್ತು. ಯಾಕಂದ್ರೆ DVK ಸಪೋರ್ಟ್ ಸೂಚನೆ ಕೊಟ್ಟಿರುವಂತದ್ದು ಸರಿಯಲ್ಲ ಅನ್ನೋದು DMK ನಾಯಕರ ಅಭಿಪ್ರಾಯ. ಇದ್ರ ಜೊತೆಗೆ BJP ಅವರು ಕೂಡ ಸರ್ ಈಗ ಕಾಂಗ್ರೆಸ್ ಅನ್ನು ನಂಬೇಡಿ, ಬೆನ್ನಿಗೆ ಚೂರಿ ಹಾಕುತ್ತೆ ಅನ್ನುವಂತ ಆರೋಪಗಳನ್ನು ಮಾಡ್ತಿದ್ದಾರೆ. ಅವ್ರು ಎಷ್ಟು ಜನಕ್ಕೆ ಚೂರಿ ಹಾಕಿದ್ದಾರೆ? ಭಾರತೀಯ ಜನತಾ ಪಾರ್ಟಿ ಅವ್ರು ಯಾರ್ಯಾರಿಗೆ ದೇಶದಲ್ಲಿ ಎಲ್ಲೆಲ್ಲಿ ಚೂರಿ ಹಾಕಿದ್ದಾರೆ ಅದನ್ನು ಮರ್ತು ಬಿಡ್ತಾರೆ ಅವ್ರು ಹೇಳೋದನ್ನ. ಏನು ಒಂದೊಂದ್ಸರಿ ಏನಾಗುತ್ತೆ, ಈ ಜಾಣ ಕುರುಡು ಅಂತಾರಲ್ಲ, ಹಾಗೆ ಮರ್ತು ಹೋಗ್ಬಿಡ್ತಾರೆ ಅದೆಲ್ಲ. ನಾವು ಹೌದು, ಇದು ಪಾಲಿಟಿಕ್ಸ್ ಈಸ್ ಆಲ್ ಪಾಸಿಬಿಲಿಟೀಸ್. ಈಗ ಸರ್ಕಾರ ಅಲ್ಲಿ ನಡೀಲೇಬೇಕು. ಅದಕ್ಕಾಗಿ ನಾವು ಜನರ ದೃಷ್ಟಿಯಿಂದಾದರೂ ಒಂದು ಸರ್ಕಾರ ಅಲ್ಲಿ ಬರಬೇಕಲ್ವಾ. ಆ ದೃಷ್ಟಿಯಿಂದ ಕಾಂಗ್ರೆಸ್ಸು ಅವರಿಗೆ ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿರ್ಬೋದು. ವಾಪಸ್ ಎಲೆಕ್ಷನ್ ಕಮಿಷನ್ಗೆ ಇವತ್ತು ದೂರು ಕೊಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಸರ್. ನಿನ್ನೆ ಇವರು ಪ್ರಮಾಣ ಸಭೆ ಇದಾಯ್ತು ಯುವರಾಜ್ ಅವರು, ಬಟ್ ವಿಚಾರ ಸರಿ ಇಲ್ಲ ಅನ್ನೋ ದಾಟಿಯಲ್ಲಿ ದೂರು ಕೊಡೋದಕ್ಕೆ ಪ್ಲಾನ್ ಆಗಿದೆ. ಇಲ್ಲ, ಅವರು ಈಗ ಕೋರ್ಟಿಗೆ ಹೋಗ್ತಾರೆ. ಅವರು ಕಂಪ್ಲೇಂಟ್ ಕೊಡ್ತಾರೆ ಎಲೆಕ್ಷನ್ ಕಮಿಷನ್ಗೆ. ಅವರು ಕಂಪ್ಲೇಂಟ್ ಕೊಟ್ಟು ನಂತರ ಕೋರ್ಟಿಗೆ ಹೋಗ್ತಾರೆ. ಅವರ ಇದು ಏನಿದೆ ಅದನ್ನು ಅವ್ರು ಮಾಡ್ಕೊಳ್ತಾರೆ. ಯಾಕೆಂದರೆ ಅವರ ದೃಷ್ಟಿಯಲ್ಲಿ ಎಲೆಕ್ಷನ್ ಕಮಿಷನ್ನು ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಯಾರು ಅಬ್ಸರ್ವರ್ಸ್ ಬಂದಿದ್ರು ಅವರಿಗೆ ಅಂತೇಳಿ ಅವರ ಅಲಿಗೇಷನ್ ಇದೆ. ಅದಕ್ಕಾಗಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಅದನ್ನು FIR ಕೂಡ ಮಾಡಿದ್ದೀವಿ. ಅದು ತನಿಖೆ ನಡೆಯುತ್ತೆ. ಒಂದು ವೇಳೆ ತನಿಖೆಯಲ್ಲಿ ಅವರೇನಾದರೂ ಮ್ಯಾನಿಪ್ಯುಲೇಟ್ ಮಾಡಿರೋದು ಪ್ರೂವ್ ಆದರೆ ಮತ್ತೆ ಅದು ಬೇರೆ ರೀತಿಯಲ್ಲಿ ಆಗುತ್ತೆ. ಸರ್, ತಮಿಳುನಾಡಿಗೆ ಬಂದಾಗ ಸರ್, ದಶಕಗಳಿಂದ ಸ್ನೇಹಿತರಾಗಿದ್ದಂತ DMK ಮತ್ತೆ ಕಾಂಗ್ರೆಸ್ ಈಗ ಎರಡು ಭಾಗ ಆಯ್ತು. ಯಾಕಂದ್ರೆ DVK ಸಪೋರ್ಟ್ ಸೂಚನೆ ಕೊಟ್ಟಿರುವಂತದ್ದು ಸರಿಯಲ್ಲ ಅನ್ನೋದು DMK ನಾಯಕರ ಅಭಿಪ್ರಾಯ. ಇದ್ರ ಜೊತೆಗೆ BJP ಅವರು ಕೂಡ ಸರ್ ಈಗ ಕಾಂಗ್ರೆಸ್ ಅನ್ನು ನಂಬೇಡಿ, ಬೆನ್ನಿಗೆ ಚೂರಿ ಹಾಕುತ್ತೆ ಅನ್ನುವಂತ ಆರೋಪಗಳನ್ನು ಮಾಡ್ತಿದ್ದಾರೆ. ಅವ್ರು ಎಷ್ಟು ಜನಕ್ಕೆ ಚೂರಿ ಹಾಕಿದ್ದಾರೆ? ಭಾರತೀಯ ಜನತಾ ಪಾರ್ಟಿ ಅವ್ರು ಯಾರ್ಯಾರಿಗೆ ದೇಶದಲ್ಲಿ ಎಲ್ಲೆಲ್ಲಿ ಚೂರಿ ಹಾಕಿದ್ದಾರೆ ಅದನ್ನು ಮರ್ತು ಬಿಡ್ತಾರೆ ಅವ್ರು ಹೇಳೋದನ್ನ. ಏನು ಒಂದೊಂದ್ಸರಿ ಏನಾಗುತ್ತೆ, ಈ ಜಾಣ ಕುರುಡು ಅಂತಾರಲ್ಲ, ಹಾಗೆ ಮರ್ತು ಹೋಗ್ಬಿಡ್ತಾರೆ ಅದೆಲ್ಲ. ನಾವು ಹೌದು, ಇದು ಪಾಲಿಟಿಕ್ಸ್ ಈಸ್ ಆಲ್ ಪಾಸಿಬಿಲಿಟೀಸ್. ಈಗ ಸರ್ಕಾರ ಅಲ್ಲಿ ನಡೀಲೇಬೇಕು. ಅದಕ್ಕಾಗಿ ನಾವು ಜನರ ದೃಷ್ಟಿಯಿಂದಾದರೂ ಒಂದು ಸರ್ಕಾರ ಅಲ್ಲಿ ಬರಬೇಕಲ್ವಾ. ಆ ದೃಷ್ಟಿಯಿಂದ ಕಾಂಗ್ರೆಸ್ಸು ಅವರಿಗೆ ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿರ್ಬೋದು.